ನಮಸ್ಕಾರ. ಬನ್ನಿ ಇವತ್ತೊಂದು ವಿಭಿನ್ನವಾದ ಯೋಚನೆಯನ್ನು ನೋಡೋಣ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅದರ ಫಲಿತಾಂಶವೇ ನಮ್ಮನ್ನು ಚಿಂತೆಗೀಡು ಮಾಡಿದ್ರೆ, ಆ ಫಲಿತಾಂಶದ ಮೇಲಿನ ಆಸಕ್ತಿಯನ್ನೇ ಬಿಟ್ಟು ಬಿಡುವುದರಿಂದ ನಿಜವಾದ ಶಾಂತಿ ಸಿಗುತ್ತದೆ ಅಂದ್ರೆ ಹೇಗಿರುತ್ತೆ? ಹೌದು, ಭಗವದ್ಗೀತೆಯ ಕರ್ಮಯೋಗದ ಈ ಆಳವಾದ ತತ್ವವನ್ನ ಇಂದು ನಾವು ಅರ್ಥ ಮಾಡಿಕೊಳ್ಳೋಣ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಲ್ವಾ? ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದ ಫಲಿತಾಂಶದ ಬಗ್ಗೆ ಯೋಚಿಸುವ ಜಗತ್ತಿನಲ್ಲಿ ನಾವಿದ್ದೇವೆ. ಆದರೆ ಆ ಫಲಿತಾಂಶಗಳ ಮೇಲಿನ ವ್ಯಾಮೋಹವನ್ನು ಬಿಡೋದ್ರಿಂದ ನಿಜವಾದ ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ಕ್ರಾಂತಿಕಾರಿ ಆಲೋಚನೆ. ಕರ್ಮಯೋಗದ ತಿರುಳಿರೋದೇ ಇದರಲ್ಲಿ. ಈ ಅದ್ಭುತ ಜ್ಞಾನ ಹುಟ್ಟಿದ್ದೇ ಒಂದು ಯುದ್ಧಭೂಮಿಯಲ್ಲಿ. ಮಹಾನ್ ಯೋಧ ಅರ್ಜುನ ತನ್ನದೇ ಕುಟುಂಬದವರ ವಿರುದ್ಧ ಹೋರಾಡಬೇಕಾದಾಗ ಸಂಪೂರ್ಣವಾಗಿ ಕುಸಿದುಬಿಡ್ತಾನೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗದೆ ನಿಂತುಬಿಡ್ತಾನೆ. ಕರ್ತವ್ಯ ಮತ್ತು ನಮ್ಮ ಭಾವನೆಗಳ ನಡುವೆ ಇಂಥ ಸಂದಿಗ್ಧತೆ ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಬಂದೇ ಬರುತ್ತೆ. ಹಾಗಾದ್ರೆ ಅರ್ಜುನನ ಈ ಮಾನಸಿಕ ಬಿಕ್ಕಟ್ಟಿಗೆ ಶ್ರೀಕೃಷ್ಣ ಕೊಟ್ಟ ಉತ್ತರವಾದರೂ ಏನು? ಅವನ ಬೋಧನೆಗಳ ತಿರುಳೇನು? ಬನ್ನಿ ಈಗ ನೋಡೋಣ. ನನಗೆ ಒಂದೇ ಒಂದು ಖಚಿತವಾದ ದಾರಿಯನ್ನು ತಿಳಿಸಿ. ಇದು ಅರ್ಜುನನ ಮನವಿ. ಅವನ ಗೊಂದಲ ಮತ್ತು ಹತಾಶೆ ಈ ಮಾತುಗಳಲ್ಲೇ ಸ್ಪಷ್ಟವಾಗಿ ಕಾಣುತ್ತೆ. ನಮ್ಮ ಜೀವನದಲ್ಲೂ ಎಷ್ಟೋ ಸಲ ಹೀಗೆ ಅನಿಸ್ತಲ್ವಾ? ಯಾವುದು ಸರಿದಾರಿ ಅಂತ ಗೊತ್ತಾಗದೆ ಗೊಂದಲವಾದಾಗ ನಮಗೂ ಹೀಗೆ ಅನಿಸೋದು ಸಹಜ. ಅರ್ಜುನನ ಗೊಂದಲಕ್ಕೆ ಕೃಷ್ಣ ಕೊಟ್ಟ ಉತ್ತರ ಇದೆಯಲ್ಲ, ಅದು ತುಂಬಾನೇ ಆಶ್ಚರ್ಯಕರವಾಗಿತ್ತು. ಕೃಷ್ಣ ಹೇಳಿದು, ಕ್ರಿಯೆಯಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ, ಅದು ಒಂದು ಭ್ರಮೆ ಅಷ್ಟೇ ಅಂತ. ಇದು ಒಂದು ಆಳವಾದ ಸತ್ಯ. ಕೃಷ್ಣನ ಪ್ರಕಾರ ನಾವು ಸುಮ್ಮನೆ ಕೂತಿದೀವಿ ಅಂತ ಅನ್ಕೊಂಡ್ರೂ ನಮ್ಮ ದೇಹ, ನಮ್ಮ ಮನಸ್ಸು ಕೆಲ್ಸ ಮಾಡ್ತಾನೇ ಇರುತ್ತೆ. ಉಸಿರಾಡೋದು, ಯೋಚನೆ ಮಾಡೋದು ಎಲ್ಲವೂ ಕ್ರಿಯೆಯೇ. ಪ್ರಕೃತಿಯ ಗುಣಗಳು ನಮ್ಮನ್ನು ನಿರಂತರವಾಗಿ ಕ್ರಿಯೆಗೆ ತಳ್ಳುತ್ತವೆ. ಹಾಗಾಗಿ ಸಂಪೂರ್ಣವಾಗಿ ಏನನ್ನೂ ಮಾಡದೇ ಇರೋದು ಅಸಾಧ್ಯ. ಸೊ ಕೃಷ್ಣ ಇಲ್ಲಿ ಆಕ್ಷನ್ ಮತ್ತೆ ಇನ್ಆಕ್ಷನ್ ಅಂದ್ರೆ ಕ್ರಿಯೆ ಮತ್ತು ನಿಷ್ಕ್ರಿಯತೆ ಅನ್ನೋ ಪದಗಳ ಅರ್ಥವನ್ನೇ ಬದಲಾಯಿಸ್ಬಿಡ್ತಾನೆ. ದೈಹಿಕವಾಗಿ ಸುಮ್ಮನೆ ಇರೋದು ನಿಷ್ಕ್ರಿಯತೆ ಅಲ್ಲ, ಬದಲಾಗಿ ಕೆಲಸ ಮಾಡುತ್ತಿದ್ದರೂ ಅದರ ಫಲಕ್ಕೆ ಅಂಟಿಕೊಳ್ಳದೆ ಸ್ಥಿತಪ್ರಜ್ಞರಾಗಿ ಇರುವುದೇ ನಿಜವಾದ ನಿಷ್ಕ್ರಿಯತೆ. ಇದು ನಮ್ಮ ಮನಸ್ಸಿನ ಆಂತರಿಕ ಸ್ಥಿತಿ, ಹೊರಗಿನ ಸ್ಥಿತಿಯಲ್ಲ. ಸರಿ, ಕ್ರಿಯೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ ಅಂದ್ರೆ ನಾವು ಮಾಡಬೇಕಾದ ಕೆಲಸವನ್ನ ಹೇಗೆ ಮಾಡಬೇಕು? ಇಲ್ಲೇ ಕರ್ಮಯೋಗದ ಅತಿ ಮುಖ್ಯವಾದ ಸೂತ್ರ ಬರೋದು. ನಾವು ಮಾಡುವ ಕೆಲಸದೊಂದಿಗಿನ ನಮ್ಮ ಮನೋಭಾವವನ್ನ ಬದಲಾಯಿಸುವುದೇ ಇದರ ತಿರುಳು. ಆ ಸೂತ್ರವೇ ನಿಷ್ಕಾಮ ಕರ್ಮ. ಕೇಳಿದ್ದೀರಾ ಈ ಪದವನ್ನ? ಅಂದ್ರೆ ಬಯಕೆ ಇಲ್ಲದ ಕ್ರಿಯೆ. ಇದರ ಅರ್ಥ ಕೆಲಸವನ್ನು ಪೂರ್ತಿ ಶ್ರದ್ಧೆಯಿಂದ ಮಾಡೋದು ನಮ್ಮ ಕರ್ತವ್ಯ. ಆದರೆ ಅದರ ಫಲಿತಾಂಶ ಏನಾಗಬಹುದು ಅನ್ನೋ ಚಿಂತೆ ಅಥವಾ ಆಸಕ್ತಿ ಇಲ್ಲದೆ ಮಾಡೋದು. ಈ ಮಾರ್ಗದ ಅಡಿಪಾಯವೇ ಈ ಅದ್ಭುತ ತತ್ವ. ಈ ಒಂದು ಶ್ಲೋಕ ಇದೆಯಲ್ಲ, ಇದು ಕರ್ಮಯೋಗದ ಹೃದಯ ಅಂತಾನೆ ಹೇಳ್ಬೋದು. ಇದು ಕರ್ತವ್ಯ ಮತ್ತು ಫಲಿತಾಂಶದ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನೇ ಎಳೆಯುತ್ತೆ. ನಮ್ಮ ಅಧಿಕಾರ ಇರುವುದು ಕೇವಲ ನಮ್ಮ ಪ್ರಯತ್ನದ ಮೇಲೆ, ಅದರ ಫಲದ ಮೇಲಲ್ಲ. ಈ ಒಂದು ಚಿಂತನೆಯನ್ನ ಅಳವಡಿಸಿಕೊಂಡ್ರೆ ನಮ್ಮ ಜೀವನದ ಎಷ್ಟೋ ಆತಂಕಗಳು ಕಡಿಮೆಯಾಗಬಹುದು. ನೋಡಿ, ಈ ಎರಡೂ ಮೈಂಡ್ಸೆಟ್ಗಳ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ. ಒಂದು ಕಡೆ ನನಗಾಗಿ, ನನ್ನ ಲಾಭಕ್ಕಾಗಿ ಅಂತ ಫಲಿತಾಂಶಕ್ಕೆ ಅಂಟುಕೊಂಡು ಮಾಡೋ ಕೆಲಸ ನಮ್ಮನ್ನ ಬಂಧನದಲ್ಲಿ ಸಿಲುಕಿಸುತ್ತೆ. ಇನ್ನೊಂದು ಕಡೆ ಕೆಲಸವನ್ನ ಒಂದು ಅರ್ಪಣೆಯಾಗಿ ಫಲಿತಾಂಶಕ್ಕೆ ಸಾಕ್ಷಿಯಾಗಿ ಮಾಡಿದಾಗ ಅದು ನಮ್ಮನ್ನ ಆತಂಕ ಮತ್ತು ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡಬಾರ್ದು ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಬೇಕು? ನಿಸ್ವಾರ್ಥ ಕ್ರಿಯೆ ಹಿಂದಿನ ದೊಡ್ಡ ಉದ್ದೇಶವಾದರೂ ಏನು? ಬನ್ನಿ ಅದೆಲ್ಲ ತಿಳಿಯೋಣ. ಇಲ್ಲೇ ಕೃಷ್ಣ ಲೋಕ ಸಂಗ್ರಹ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನ ನಮ್ಮುಂದಿಡ್ತಾನೆ. ಇದರ ಅರ್ಥ ವಿಶ್ವ ಕಲ್ಯಾಣ. ನಮ್ಮ ಕೆಲಸದ ಗಮನವನ್ನ ನನ್ನ ಸ್ವಾರ್ಥದಿಂದ ಸಮಸ್ತ ಜಗತ್ತಿನ ಹಿತದ ಕಡೆಗೆ ಬದಲಾಯಿಸೋದೇ ಇದರ ಉದ್ದೇಶ. ಗೀತೆ ಇದನ್ನ ಒಂದು ಸುಂದರವಾದ ಚಕ್ರದ ಹಾಗೆ ವಿವರಿಸುತ್ತೆ. ಯೋಚನೆ ಮಾಡಿ ನೋಡಿ, ನಮ್ಮ ಪ್ರತಿಯೊಂದು ಕ್ರಿಯೆಯೂ ಈ ವಿಶ್ವಚಕ್ರದ ಒಂದು ಭಾಗ. ಉದಾಹರಣೆಗೆ, ಒಬ್ಬ ರೈತನು ಮಾಡುವ ಕೆಲಸ ಕೇವಲ ಅವನಿಗಲ್ಲ, ಇಡೀ ಸಮಾಜಕ್ಕೆ ಆಹಾರ ಕೊಡುತ್ತೆ. ಅದು ವಿಶ್ವದ ಸಮತೋಲನವನ್ನು ಕಾಪಾಡುತ್ತೆ. ನಮ್ಮ ಪ್ರತಿಯೊಂದು ಕ್ರಿಯೆಯೂ ಒಂದು ಯಜ್ಞದ ಹಾಗೆ. ಹೀಗೆ ನಾವು ಲೋಕಸಂಗ್ರಹದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಕೆಲಸ ಏನಾಗತ್ತೆ ಗೊತ್ತಾ? ಅದು ಕೇವಲ ಒಂದು ವೈಯಕ್ತಿಕ ಹೊರೆಯಾಗದೆ ಇಡೀ ಸಮಾಜಕ್ಕೆ, ಇಡೀ ವಿಶ್ವಕ್ಕೆ ನಾವು ಕೊಡುವ ಒಂದು ಪವಿತ್ರವಾದ ಕಾಣಿಕೆಯಾಗತ್ತೆ. ಇದು ನಾವು ಮಾಡುವ ಕೆಲಸದ ಅರ್ಥವನ್ನೇ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಸರಿ, ಈ ಎಲ್ಲ ಜ್ಞಾನದಿಂದ ಅರ್ಜುನನ ಗೊಂದಲ ಹೇಗೆ ಪರಿಹಾರ ಆಯಿತು? ಕರ್ಮಯೋಗದಿಂದ ನಿಜವಾದ ಶಾಂತಿ ಸಿಗೋದು ಹೇಗೆ? ಬನ್ನಿ ಈಗ ನೋಡೋಣ. ಈ ಸಾಗರದ ರೂಪಕ ಎಂಥ ಅದ್ಭುತ ಅಲ್ವಾ? ಯಶಸ್ಸು, ವೈಫಲ್ಯ, ಹೊಗಳಿಕೆ, ತೆಗಳಿಕೆ ಹೀಗೆ ನೂರಾರು ನದಿಗಳು ನಮ್ಮ ಮನಸ್ಸಿಗೆ ಹರಿದು ಬರ್ತಲೇ ಇರ್ತವೆ.
ಆದರೆ ಸಾಗರದಂತೆ ಸ್ಥಿರವಾಗಿರುವ ಮನಸ್ಸು ಇವುಗಳಿಂದ ವಿಚಲಿತವಾಗೋದಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಮಾತ್ರ ನಿಜವಾದ, ಶಾಶ್ವತವಾದ ಶಾಂತಿ ಸಾಧ್ಯ. ಇಡೀ ಬೋಧನೆಯ ಸಾರಾಂಶವನ್ನ ಈ ಒಂದೇ ಸ್ಲೈಡ್ನಲ್ಲಿ ನೋಡ್ಬೋದು. ಫಲಾಪೇಕ್ಷೆಯೊಂದಿಗೆ ಮಾಡುವ ಕೆಲಸ ನಮ್ಮನ್ನು ಆತಂಕ ಮತ್ತು ಬಂಧನದಲ್ಲಿಟ್ರೆ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಪ್ರಜ್ಞೆಯಿಂದ ಮಾಡುವ ಕ್ರಿಯೆ ನಮ್ಮನ್ನು ಸ್ವಾತಂತ್ರ್ಯ ಮತ್ತು ಶಾಂತಿಯತ್ತ ಕೊಂಡೊಯ್ತೆ. ಯಾವ ಮಾರ್ಗವನ್ನು ಆರಿಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಮುಖ್ಯವಾದ ಪಾಠಗಳು ಇವು. ನಿಜವಾದ ಶಾಂತಿ ಅನ್ನೋದು ಹೊರಗಿನ ಸಂದರ್ಭಗಳನ್ನ ಅವಲಂಬಿಸಿದ್ದಲ್ಲ, ಅದು ನಮ್ಮ ಆಂತರಿಕ ಸ್ಥಿತಿ. ಫಲಿತಾಂಶದ ಮೇಲಿನ ಹಿಡಿತವನ್ನ ಯಾವಾಗ ನಾವು ಬಿಡುತ್ತೇವೋ ಆಗ ನಾವು ನಿಜವಾದ ಸ್ವಾತಂತ್ರ್ಯ ಮತ್ತು ನೆಮ್ಮದಿಯನ್ನ ಅನುಭವಿಸುತ್ತೇವೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಅರ್ಜುನನಿಗೆ ಕುರುಕ್ಷೇತ್ರ ಇದ್ದ ಹಾಗೆ ನಮ್ಮೆಲ್ಲರ ಜೀವನದಲ್ಲೂ ನಮ್ಮದೇ ಆದ ಯುದ್ಧ ಭೂಮಿಗಳಿವೆ. ಅದು ನಮ್ಮ ವೃತ್ತಿ ಇರಬಹುದು, ಸಂಬಂಧಗಳು ಅಥವಾ ನಮ್ಮ ಆಂತರಿಕ ಸಂಘರ್ಷಗಳೇ ಇರಬಹುದು. ಆ ಯುದ್ಧ ಭೂಮಿಯಲ್ಲಿ ಫಲಾಪೇಕ್ಷೆಯಿಲ್ಲದೆ ಕೇವಲ ಕರ್ತವ್ಯಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಹೇಗೆ ಕಾರ್ಯನಿರ್ವಹಿಸಬಹುದು? ಈ ಒಂದು ಚಿಂತನೆ ನಮ್ಮ ಕ್ರಿಯೆಯ ದೃಷ್ಟಿಕೋನವನ್ನೇ ಬದಲಿಸಬಲ್ಲದು.